ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಎಸ್ಐಆರ್ಗೆ ಚಾಲನೆ. ಇಂದಿನಿಂದ ಮನೆ ಮನೆಗೆ ಭೇಟಿ ನೀಡುತ್ತಿರುವ ಬಿಎಲ್ಒಗಳು. ಎಸ್ಐಆರ್ ವಿಶೇಷ ಪರಿಷ್ಕರಣೆ. ಬಿಎಲ್ಒಗಳಿಗೆ ಸಹಕರಿಸಿ ಎನ್ಯುಮರೇಷನ್ ಫಾರಂ ಸಲ್ಲಿಸಿ ತಹಸೀಲ್ದಾರ್ ಕೆ ಆನಂದಶೀಲ್. ಈಗ ವಾರ್ತೆಗಳ ವಿವರ. ರಾಜ್ಯಾದ್ಯಂತ ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅವರು ಎಸ್ಐಆರ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಗರದ ನ್ಯೂ ರಾಘವೇಂದ್ರ ನಗರ ಕಾಲೋನಿಯ ಚಂದ್ರಶೇಖರ್ ಶಿಲ್ಪಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಮತದಾರರಿಗೆ ಎಸ್ಐಆರ್ ಅರ್ಜಿಯನ್ನು ವಿತರಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್, ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 2,400 ಮತಗಟ್ಟೆಗಳಿದ್ದು ಪ್ರತಿಯೊಂದು ಮತಗಟ್ಟೆಗೂ ಬೂತ್ ಮಟ್ಟದ ಅಧಿಕಾರಿಗಳನ್ನು ಬಿಎಲ್ಒ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಇಂದಿನಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಎಸ್ಐಆರ್ ಅರ್ಜಿಗಳನ್ನು ವಿತರಿಸಿ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಮತದಾರರು ಅರ್ಜಿಗಳನ್ನು ಸರಿಯಾಗಿ ಪರಿಶೀಲಿಸಿ ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ಸಲ್ಲಿಸುವಂತೆ ಮನವಿ ಮಾಡಿದರು. ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಯಾಗಲು ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿ ಕರೆ ನೀಡಿದರು. ಈ ಅಭಿಯಾನದ ಮೂಲಕ ಮತದಾರರ ಪಟ್ಟಿಯನ್ನು ಇನ್ನಷ್ಟು ನಿಖರ ಹಾಗೂ ನವೀಕರಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಚಾಲನೆಗೊಂಡಿದೆ. ಸೊ ಇವತ್ತು ಬೆಳಿಗ್ಗೆ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಚಂದ್ರಶೇಖರ್ ಬೆಳಗ್ಗೆ ಶಿಲ್ಪಿ ಅವ್ರ ಮನೆಗೆ ಬಂದುಬಿಟ್ಟು ಅವ್ರಿಗೆ ಕೊಡುವ ಮೂಲಕ ಈ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. 2,400 ಮತಗಟ್ಟೆಗಳು. ಪ್ರತಿಯೊಂದು ಮತಗಟ್ಟೆಗೂ ಸಹ ಒಬ್ಬರು BLO ಅಂತ ನೇಮಕ ಆಗಿರ್ತಾರೆ. ಸೊ ಎಲ್ಲ BLOಗಳಿಗೆ ಸತತವಾಗಿ 2 ಬಾರಿ ನಾವು ಆಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ. ನಿನ್ನೆ ಎಲ್ಲ ಫಾರ್ಮ್ಸ್ಗಳನ್ನು ಅವರಿಗೆ ಕೈಯಲ್ಲಿ ತಲುಪಿಸಿದ್ದೀವಿ. ಸೊ ಇವತ್ತಿಂದ ಅವರ ಮತಗಟ್ಟೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರರು ಯಾರ್ಯಾರಿದ್ದಾರೆ ವೋಟರ್ ಲಿಸ್ಟಲ್ಲಿ ಅವ್ರಿಗೆ ಇವತ್ತಿನಿಂದ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಕೊಟ್ಟಾದಮೇಲೆ ಮೊಬೈಲ್ ಆ್ಯಪ್ ಇರುತ್ತೆ. ಮೊಬೈಲ್ ಆ್ಯಪಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ತಾರೆ. ಅವರಿಗೆ ವಿತರಿಸಿದ್ದೀವಿ ಅನ್ನೋ ಒಂದು ಪ್ರತಿ ಅವ್ರ ಹತ್ರ, ಒಂದು ಪ್ರತಿ ನಮ್ಮವ್ರ ಹತ್ರ ಇರುತ್ತೆ. ಆಮೇಲೆ ಅದನ್ನು ಮತ್ತೆ ಅವರು ತುಂಬಿದ ನಂತರ ಅವರ ಮನೆಗೆ ಹೋಗ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆ ಏನಿದೆ 1 ತಿಂಗಳ ಅವಧಿಗೆ ನಿರಂತರವಾಗಿ ನಾವು ನಡೆಸ್ತೀವಿ. ಅಲ್ಲಿ ತಿಳ್ಕೊಂಡು ಹೋಗ್ತಾರೆ ಅಥವಾ ಅವ್ರು ತುಂಬಿ ಮತ್ತೆ ಆಮೇಲೆ ಬಂದು ಕಲೆಕ್ಟ್ ಮಾಡ್ತಾರೆ, ಹೇಗೆ? ಸೊ ಫಸ್ಟ್ ಹೋಗಿ ಅವ್ರಿಗೆ ಕೊಡ್ತೀವಿ. ಅಲ್ಲೇ ಅವರು ಎಲ್ಲ ನಾವು ಇಲ್ಲೇ ನಮ್ಮ ಮಾಹಿತಿ ಎಲ್ಲ ತುಂಬಿಕೊಡ್ತೀವಿ ಅಂದರೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ತುಂಬಿಸ್ಬಿಟ್ಟು ಅಲ್ಲೇ ಸ್ಕ್ಯಾನ್ ಮಾಡುವಂಥ ಅವಕಾಶವೂ ಇದೆ. ಇಲ್ಲ ನಾವು ಆಮೇಲೆ ಕೊಡ್ತೀವಿ ಅಂತಂದರೆ BLO ಮತ್ತೆ ತೆರಳಿ ಇನ್ನೊಮ್ಮೆ ಆ ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡುವಂಥದ್ದನ್ನು ಸಹ ಮಾಡ್ತಾರೆ. ಅದು ಅವರವರ ಅನುಕೂಲಕ್ಕೆ ಅಲ್ಲಿ ಸ್ಥಳೀಯವಾಗಿ ವಿವೇಚನೆಗೆ ಬಿಟ್ಟಿದ್ದೀವಿ. ಒಟ್ಟಾರೆಯಾಗಿ ಮೊದಲನೇ
ಉದ್ದೇಶ ಫಸ್ಟ್ ಎಲ್ಲರಿಗೂ ತಲುಪಿಸ್ಬೇಕು. ಆಮೇಲೆ ಎರಡನೇ ಹಂತದಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳಿ. ಈಗ ಅವ್ರಿಗೆ ಯಾರಿಗೆ ಫಿಲಪ್ ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆ ಅವರು BL ಅವರು ಹೆಲ್ಪ್ ಮಾಡ್ತಾರೆ, BL ಅವರು ಹೆಲ್ಪ್ ಮಾಡ್ತಾರೆ. ನಮ್ಮ ತಂಡ ಇರ್ತದೆ, ನಮ್ಮ ಎಲ್ಲ ಅಧಿಕಾರಿಗಳಲ್ಲಿ ಸ್ಥಳೀಯ ಭಾಗದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಇದ್ರ ಬಗ್ಗೆ ತರಬೇತಿಯನ್ನೆಲ್ಲ ಕೊಟ್ಟಿದ್ದೀವಿ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಇದು ಎಲ್ಲ ನಾವು ಸೇರಿ ಎಲ್ಲರಿಗೂ ಸಹಾಯ ಮಾಡ್ತೀವಿ. ಯಾರಿಗೆ ಬರೆಯೋಕ್ಕೆ ಬರಲ್ಲ, ಯಾರಿಗೆ ಓದಕ್ಕೆ ಬರಲ್ಲ, ಅವರಿಗೆಲ್ಲ ನಾವು ಕೆಲವೊಂದು ಕಡೆ ಮನೇಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೇಗೆ ಐಡೆಂಟಿಫೈ ಮಾಡ್ತಾರೆ? ಸೊ ಅದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೇಲಿ ಯಾರಾದರೂ ಇತ್ತು ಅಂತಂದರೆ, ನೀವು ಪಲ್ಸ್ ಪೋಲಿಯೋದಲ್ಲೂ ನೋಡಿರಬೇಕು, ಟಿಕ್ ಮಾರ್ಕು ಕ್ರಾಸ್ ಮಾರ್ಕ್ ಎಲ್ಲ ಹಾಕ್ತಾರಲ್ಲ, ಮನೆಗೆ ಯಾವುದು ಮಗು ಬಿಟ್ಟು ಹೋಗಬಾರ್ದು ಅನ್ನೋವಂಥ ಲೆಕ್ಕದಲ್ಲಿ. ಅದೇ ರೀತಿ ಚುನಾವಣಾ ಆಯೋಗನೂ ಈ ಸಂದರ್ಭದಲ್ಲಿ ಯಾರ ಮನೆಗೆ ನಾವು ಹೋಗಿದ್ದೀವಿ ಅಲ್ಲಿ ಸಿಕ್ಕಿದ್ರು ಅವರಿಗೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ಯಾರ ಮನೆಯಲ್ಲಿ ಅವ್ರು ಸಿಕ್ಕಿಲ್ಲ ಅದಕ್ಕೆ ಇನ್ನೊಂದು ಸ್ಟಿಕ್ಕರ್ ಹಾಕಿರ್ತಾರೆ. ಅದು ನಮಗೂ ಸಹ ಒಂದು ಗುರುತು, ಅವ್ರ ಮನೆಗೆ ಹೋಗಬೇಕು ಮತ್ತೊಮ್ಮೆ ಅವರು ಇರಲಿಲ್ಲ ಅನ್ನೋವಂಥದ್ದು ನಮಗೂ ಸಹ. ಸೊ ನಮ್ಮಲ್ಲಿ ಮೋರ್ ದೆನ್ 95% ಅಷ್ಟು ಮ್ಯಾಪಿಂಗ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಈಗ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಟ್ಟು ಕಲೆಕ್ಟ್ ಮಾಡ್ತೀವಿ. ಹೊಸ ಮತದಾರರಿಗೆ ನೋಂದಣಿ ಮಾಡ್ಕೊಳ್ಳೋಕೆ ಯಾವುದು ಹೊಸ ಎಕ್ಸ್ಟ್ರಾ ಫಾರ್ಮ್ ಕೊಟ್ಟಿದ್ದೀವಿ? ಸೊ ಹೊಸ ಮತದಾರರಿಗೆ ಇದುವರೆಗೂ ಅವಕಾಶ ಇತ್ತು. SIR ಪ್ರಕ್ರಿಯೆ ಮುಗಿದ ನಂತರ ಮತ್ತೊಮ್ಮೆ ಅವರಿಗೆ ಫಾರ್ಮ್ 6 ಅವಕಾಶ ಇದ್ದೇ ಇರುತ್ತೆ. ಈಗ ಯಾರು ಮತದಾರರ ಪಟ್ಟಿಯಲ್ಲಿದ್ದರು ಅವರಿಗೆ ಮಾತ್ರ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥದ್ದು. ಫಾರ್ಮ್ 6 ಅದು ಸಹಜ ನಿರಂತರ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದುವರೆಗೂ ಇತ್ತು, ಡ್ರಾಫ್ಟ್ ಎಲೆಕ್ಟೋರಲ್ ಪಬ್ಲಿಷ್ ಆಗುವವರೆಗೂ 20ನೇ ತಾರೀಕು. ಮತ್ತೆ SIR ಪೂರ್ಣಗೊಳ್ಳುತ್ತೆ ಅಕ್ಟೋಬರ್. ಇದಾದ್ಮೇಲೆ ಮತ್ತೆ ಫಾರ್ಮ್ 6 ಪ್ರಕ್ರಿಯೆ ಚಾಲನೆಯಲ್ಲಿದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳಿಗೆ BLO ಅಗತ್ಯ ಸಹಕಾರ ನೀಡುವಂತೆ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ಕಲಬುರಗಿ ತಹಸೀಲ್ದಾರ್ K ಆನಂದಶೀಲ್ ಮನವಿ ಮಾಡಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯ 290 ಮತಗಟ್ಟೆಗಳ ವ್ಯಾಪ್ತಿಯ ಮನೆಗಳಿಗೆ BLOಗಳು ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ EF ವಿತರಿಸುತ್ತಿದ್ದಾರೆ. ಮತದಾರರು ಫಾರ್ಮ್ಗಳನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಇತ್ತೀಚಿನ ಬಣ್ಣದ ಭಾವಚಿತ್ರ ಅಂಟಿಸಿ ಅಗತ್ಯ ದಾಖಲೆಗಳೊಂದಿಗೆ BLOಗಳಿಗೆ ಸಲ್ಲಿಸುವಂತೆ ತಿಳಿಸಲಾಗಿದೆ. ಭರ್ತಿ ಮಾಡಿದ ಎನ್ಯುಮರೇಷನ್ ಫಾರ್ಮ್ಗಳನ್ನು BLOಗಳಿಗೆ ಹಿಂತಿರುಗಿಸುವಾಗ ಕಡ್ಡಾಯವಾಗಿ ಸ್ವೀಕೃತಿ ಪತ್ರ ಪಡೆಯಬೇಕೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿಯಾಗಲು ಸಾರ್ವಜನಿಕರು ಸಹಕರಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಫಾರ್ಮ್ ಭರ್ತಿ ಮಾಡುವಲ್ಲಿ ಯಾವುದೇ ಮಾಹಿತಿ ಅಥವಾ ನೆರವು ಅಗತ್ಯವಿದ್ದಲ್ಲಿ ಸಂಬಂಧಿತ BLOಗಳನ್ನು ಸಂಪರ್ಕಿಸಿ ಅಗತ್ಯ ಮಾರ್ಗದರ್ಶನ ಪಡೆಯಬಹುದಾಗಿದೆ ಎಂದು ತಹಸೀಲ್ದಾರ್ K ಆನಂದಶೀಲ್ ತಿಳಿಸಿದ್ದಾರೆ. ಇವತ್ತು ನಮ್ಮ SIR 30 ಜೂನ್ 2026ರಿಂದ 29 ಜುಲೈ 2026ಗೆ ನಡೀತಾ ಇದೆ. ಸೊ ಈ ಅವಧಿಯಲ್ಲಿ 1 ತಿಂಗಳ ಅವಧಿಯಲ್ಲಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಲಿದ್ದಾರೆ. ಅದೇ ತರ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬ ಮತದಾರ ಎನ್ಯುಮರೇಷನ್ ಫಾರ್ಮ್ ಅನ್ನು ತಮಗೆ ಕೊಡಲಿದ್ದಾರೆ. ಅದು ಕೊಟ್ಟಿದ ಮೇಲೆ ತಾವು ಸರಿಯಾಗಿ ಮಾಹಿತಿಯನ್ನು ದಾಖಲೆಯನ್ನು ನೋಡಿ ಆ ಫಾರ್ಮ್ ಅನ್ನು ಭರ್ತಿ ಮಾಡಿ ಪುನಃ ನಮ್ಮ ಮತಗಟ್ಟೆ ಅಧಿಕಾರಿಗಳು ಕೊಡಬೇಕು. BLO ಅವರಿಗೆ ನೀಡಿದಾಗ ಆ BLO ತಮ್ಮ ಮನೆಗೆ ಬಂದಾಗ ದಯಮಾಡಿ ನಾವು ಈ ಹಿಂದೆ ನೋಡಿದಾಗ BLOರಿಗೆ ಸರಿಯಾಗಿ ಮಾತಾಡಿ ಆಮೇಲೆ ಅವರು ನಮ್ಮ ಕೆಲಸಕ್ಕಾಗಿ ಬಂದಿದ್ದಾರೆ ಹೊರತು ಅವ್ರ ಕೆಲಸಕ್ಕಾಗಲ್ಲ, ಇದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ತಾವೆಲ್ಲರೂ ತಮ್ಮ ಮಾಹಿತಿಯನ್ನು ನೀಡ್ತೀರಂತ ನಾನು ನಂಬಿದ್ದೀನಿ. ಅದೇ ತರ
5/8/2026 ಮತದಾರ ಕರಡು ಪಟ್ಟಿ ಪ್ರಕಟವಾಗಲಿದೆ. ಆ ಪ್ರಕಟ ಆದ್ಮೇಲೆ ಅಲ್ಲಿ ಏನಾದ್ರೂ ಮತದಾರ ಹೆಸರು ಕೈಬಿಟ್ಟಿದಲ್ಲಿ ನೆಕ್ಸ್ಟ್ 5/8/2026 ನಂತರ ಆಕ್ಷೇಪಣಾ ಅವಧಿ ಇರುತ್ತೆ. ಆ ಅವಧಿಯಲ್ಲಿ ತಾವು ದಾಖಲೆಗಳು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ. ಸೊ ಈ ಪ್ರಥಮ ಹಂತದಲ್ಲಿ ಇನ್ನು ಮತದಾರ ಪಟ್ಟಿ ಸಮಗ್ರ ಪರಿಶೀಲನೆಯಲ್ಲಿ ಪ್ರಥಮ ಹಂತದಲ್ಲಿ ಎನಿಮೇಷನ್ ಫಾರ್ಮ್ ಮಾತ್ರ ನೀಡ್ತಾ ಇದ್ದೀವಿ. ಆ ಫಾರ್ಮ್ ಜೊತೆಗೆ ಯಾವುದೇ ದಾಖಲೆಯನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ. ಏನಾದರೂ ನಿಮ್ಮ ಭಾವಚಿತ್ರವನ್ನು ಸರಿಯಾಗಿದ್ದಲ್ಲಿ ಭಾವಚಿತ್ರ ಮಾತ್ರ ನೀಡಬೇಕು. ಇಲ್ಲದಿದ್ದರೆ ನಾವು ಅದೇ ಎನಿಮೇಷನ್ ಫಾರ್ಮ್ ಜೊತೆಗೆ ನಾವು ಡಿಸ್ಚಾರ್ಜ್ ಮಾಡಿ 5/8/2026 ಕರಡು ಮತದಾರ ಪಟ್ಟಿಯನ್ನು ಪ್ರಚುರಪಡಿಸಲಾಗುವುದು. ಜೊತೆಗೆ ನಾನು ವಿಶೇಷವಾಗಿ ತಮ್ಮಲ್ಲಿ ವಿನಂತಿ ಮಾಡೋದಂದ್ರೆ ನಮ್ಮ BLOಗಳನ್ನು ತಮ್ಮ ಮನೆಗೆ ಬಂದಾಗ ದಯಮಾಡಿ ಅವ್ರಿಗೆ ಸಹಕಾರ ಕೊಡಬೇಕು. ಅವರು ರಾಷ್ಟ್ರದ ಸೇವೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಒಳ್ಳೆಯ ಗೌರವದೊಂದಿಗೆ ವಿನಯವಾಗಿ ಮಾತಾಡಿ ದಾಖಲೆ ಅಥವಾ ಮಾಹಿತಿಯನ್ನು ನೀಡಲು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.